ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ದುಬೈನಲ್ಲಿ ಒಂದು ಫ್ಯಾನ್ಸಿ ಫೋನ್ ನಂಬರನ್ನು ಆಕ್ಷನ್ ಮಾಡಿದ್ದಾರೆ ಆಯಿತಾ. ಆ ಫೋನ್ ನಂಬರ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಬರುವಂಥ ಒಂದು ಪಿನ್ ಕೋಡ್ ಇರುತ್ತಲ್ವ, ಅದನ್ನು ಬಿಟ್ಟು 7 ಸಲ 7 ನಂಬರು 7 ಆಯಿತಾ. ಎಷ್ಟಕ್ಕೆ ಸೇಲ್ ಆಗಿರ್ಬೋದು ಗೆಸ್ಟ್ ಮಾಡಿ ನೋಡೋಣ. 7 ಕೋಟಿಗೆ ಕಾಕತಾಳೀಯವಾಗಿ ಈ ನಂಬರ್ 7 ಕೋಟಿಗೆ ಸೇಲ್ ಆಗಿಬಿಟ್ಟಿದೆ ಇಂಡಿಯನ್ ರುಪೀಸಲ್ಲಿ. ಸೊ ಬೆಂಕಿ ವಿಷಯ ಗುರು. ಯಪ್ಪ, ಯಾರು ಇಷ್ಟೊಂದು ದುಡ್ಡು ಕೊಟ್ಟು ಒಂದು ಫ್ಯಾನ್ಸಿ ನಂಬರ್ ತೊಗೋತಾರೆ ಅಂತ ಗೊತ್ತಿಲ್ಲ. ಏನಕ್ಕೆ ಈ 7ನೇ ನಂಬರಿಗೆ ಇಷ್ಟೊಂದು ಕ್ರೇಜು? ನಿಮಗೇನಾದರೂ ಗೊತ್ತಿರೋ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು RBIನವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ನೀವು ATMನಲ್ಲಿ ದುಡ್ಡನ್ನು ಡೆಪಾಸಿಟ್ ಮಾಡ್ಬೋದಂತೆ, ಕ್ಯಾಶನ್ನು ಆಯಿತಾ. UPI ಮುಖಾಂತರ ಕ್ಯಾಶನ್ನು ATMನಲ್ಲಿ ಡೆಪಾಸಿಟ್ ಮಾಡ್ಬೋದು. ಯಪ್ಪ, ಸೂಪರ್ ಫೀಚರ್ ನಂಗೆ ಅನ್ನಿಸ್ದಂಗೆ. ಇಷ್ಟು ದಿನ ATMನ ನಾವು ದುಡ್ಡನ್ನು ವಿಡ್ರಾ ಮಾಡ್ತಾಯಿದ್ವು. UPI ಮುಖಾಂತರ ಕ್ಯಾಶನ್ನು ವಿಡ್ರಾ ಮಾಡೋದು ಸರಿ, ಆದರೆ ATMನಲ್ಲಿ UPI ಮುಖಾಂತರ ಕ್ಯಾಶನ್ನು ಡೆಪಾಸಿಟ್ ಮಾಡೋದು ಒಂದು ತುಂಬ ಡಿಫ್ರೆಂಟ್ ಆಗಿರುವಂಥ ಕಾನ್ಸೆಪ್ಟು. ಗೊತ್ತಿಲ್ಲ ಎಷ್ಟು ಜನ ಯೂಸ್ ಮಾಡ್ತಾರೆ ಅಂತ. ಒಟ್ಟಿಗೆ ಈ ಫೀಚರ್ ಬರುತ್ತಂತೆ. ಎಲ್ಲ ATMಗಳಲ್ಲಿ ಇರಲ್ಲ ಅಂತ ಕಾಣುತ್ತೆ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಚೆನ್ನೈಯಲ್ಲಿ ಒಬ್ಬ ಆಟೋ ಡ್ರೈವರು ಈ ರೀತಿ ಒಂದು ಬೋರ್ಡನ್ನು ಹಾಕಿ ತುಂಬ ವೈರಲ್ ಆಗಿಬಿಟ್ಟಿದ್ದಾನೆ. ಟ್ವಿಟರ್ನಲ್ಲಿ ಹೆವಿ ಜನ ಇದನ್ನು ಶೇರ್ ಮಾಡ್ತಾ ಇದ್ದಾರೆ. ಆ ಬೋರ್ಡಲ್ಲಿ ಏನು ಹಾಕ್ಕೊಂಡಿದ್ದ ಅಂತ ಅಂದರೆ, ಗೂಗಲ್ ಪೇ, ಜಿಪೇ ನಾಟ್ ಅವೈಲಬಲ್, ನೋ ಸ್ಟಾಪ್ ಫಾರ್ ATM ವಿಡ್ರಾಲ್. ಅಂದರೆ ನಿಮ್ಮ ಹತ್ರ ದುಡ್ಡಿಲ್ಲ, ಕ್ಯಾಶ್ ಇಲ್ಲ ಅಂತ ಅಂದರೆ ನಾನು ATM ಮಾತ್ರ ನಿಲ್ಲಿಸಲ್ಲ, ನಾನು ಗೂಗಲ್ ಪೇನ UPIನ ಅಕ್ಸೆಪ್ಟ್ ಮಾಡಲ್ಲ ಅಂದ್ಬಿಟ್ಟು ಬೋರ್ಡ್ ಹಾಕ್ಕೊಂಡಿದ್ದಾನೆ. ಪಾಪ ಹೌದು, ಈ ವ್ಯಕ್ತಿ ಫೋನ್ ಯೂಸ್ ಮಾಡದೇ ಇರ್ಬೋದು, ಅವನಿಗೆ UPI ಯೂಸ್ ಮಾಡೋದು ಅವನಿಗೆ ಸರಿಯಲ್ಲ ಅಂತ ಅನ್ನಿಸ್ಬೋದು. ಆದ್ರೂ ಈಗಿನ ಕಾಲದಲ್ಲಿ ಮೆಜಾರಿಟಿ ಆಫ್ ದ ಜನ ಸಿಟಿಗಳಲ್ಲಿ UPIಯಿಂದನೇ ಟ್ರಾನ್ಸಾಕ್ಷನ್ ಮಾಡ್ತಾರೆ ಆಯಿತಾ. ಸಣ್ಣ ಸಣ್ಣ ಸಿಟಿಗಳಲ್ಲಿ, ಹಳ್ಳಿಗಳಲ್ಲೆಲ್ಲ ಬಿಟ್ಬಿಡಿ, ಬಟ್ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಲ್ಲರೂ UPI ಮುಖಾಂತರ ಟ್ರಾನ್ಸಾಕ್ಷನ್ ಮಾಡೋದು. ಯಾರಾದರೂ UPIನ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಅಂದರೆ ಅವರಿಗೆ ಬಿಸ್ನೆಸ್ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚಿನ ಕಾಲದಲ್ಲಿ ಎಲ್ಲರೂ ಕ್ಯಾಶ್ ಇಟ್ಕೊಂಡು ಓಡಲ್ಲ. ಆಟೋದವ್ನು ಕೇಳ್ತೀವಿ ನಾವು, ಬರ್ತೀರಾ ಈ ಜಾಗಕ್ಕೆ ಅಂತ. ಅವನು ಬರ್ತೀನಿ, ಬಟ್ ನಾನು ಗೂಗಲ್ ಪೇ, ಫೋನ್ಪೇ ಎಲ್ಲ ಅಕ್ಸೆಪ್ಟ್ ಮಾಡಲ್ಲ, ಕ್ಯಾಶ್ನೇ ಕೊಡಬೇಕು ಅಂದರೆ ನನ್ನ ಹತ್ರ ಕ್ಯಾಶ್ ಇಲ್ಲ ಅಂತ ಅಂದರೆ ಸರಿ ಬಿಡು, ನಾನು ನೆಕ್ಸ್ಟ್ ಬೇರೆ ಆಟೋನ ಕೇಳ್ಕೊತೀನಿ ಅಂತ ಮೆಜಾರಿಟಿ ಜನ ಅಂತಾರೆ. ಸೊ ಅದರಿಂದ ಆ ವ್ಯಕ್ತಿಗೆ UPIಗೆ ಶಿಫ್ಟ್ ಆಗೋದು ಒಂದು ರೀತಿ ನೆಸಸರಿ ಆಯಿತಾ. ಅವನಿಗೆ ಬಿಸ್ನೆಸ್ ಆಗಬೇಕು ಅಂದರೆ ಶಿಫ್ಟ್ ಆಗಲೇಬೇಕು. ನನ್ನಂಥ ಎಷ್ಟೋ ಜನ ಕ್ಯಾಶ್ ಇಟ್ಕೊಂಡು ಓಡಾಡಲ್ಲ ಆಯಿತಾ ಇತ್ತೀಚಿನ ಕಾಲದಲ್ಲಿ. ಸೊ ಅದರಿಂದ ನಿಮಗೆ ಬಿಸ್ನೆಸ್ ಆಗಬೇಕು, ಲಾಸ್ ಆಗಬಾರ್ದು ಅಂದರೆ ನೀವು ಟ್ರಾನ್ಸ್ಫಾರ್ಮ್ ಆಗಲೇಬೇಕು. ಆ ರೀತಿ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡೋದಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ನವರು ಕನ್ಫರ್ಮ್ ಮಾಡಿರೋ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಜಿಮೇಲ್ನಲ್ಲಿ ಆಯಿತಾ, ಆ್ಯಂಡ್ರಾಯ್ಡ್ ಯೂಸರ್ಗಳು ನೀವೇನಾದರೂ ಆಗಿದ್ದರೆ ಜಿಮೇಲ್ನಲ್ಲಿ ನೆಕ್ಸ್ಟಿಂದ AI ಮುಖಾಂತರ ನೀವು ಇಮೇಲ್ನ ರೆಸ್ಪಾಂಡ್ ಮಾಡ್ಬೋದು. ಹೆವಿ ಯೂಸ್ ಆಗುವಂಥ ಫೀಚರ್. ಇಷ್ಟು ದಿನ ನಾವೇನೋ ಒಂದು ಮೇಲ್ ಬರುತ್ತೆ ನಮಗೆ ಜಿಮೇಲಲ್ಲಿ ಅಥವಾ ಯಾವುದೋ ಒಂದು ಮೇಲಲ್ಲಿ, ಅದು ಓದ್ಬಿಟ್ಟು ನಾವೆಲ್ಲ ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಟೈಪ್ ಬೇರೆ ಮಾಡಬೇಕು, ಹಿಂಸೆ. ಸೊ ನೆಕ್ಸ್ಟಿಂದ ಏನು ಮಾಡುತ್ತೆ, ಈ ಜಿಮೇಲ್ನಲ್ಲಿ ಅದೇ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದೇ ನಿಮ್ಮ ಇಮೇಲನ್ನು ಓದಿ ಏನದಕ್ಕೆ ರೆಸ್ಪಾಂಡ್ ಮಾಡ್ಬೋದು ಅಂತ ಅದೇ ಸಜೆಸ್ಟ್ ಮಾಡುತ್ತೆ. ನೀವು ಆರಾಮಾಗಿ ಟೈಪ್ ಮಾಡಿ ಏನಾದ್ರು ಚೇಂಜಸ್ ಇದ್ದರೆ ಮಾಡ್ಕೊಂಡು ಕಳಿಸ್ಬಿಡ್ಬೋದು. ಹೆವಿ ಜನಕ್ಕೆ ಹೆವಿ ಯೂಸ್ ಆಗುವಂಥ ಫೀಚರು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಭಾರತಕ್ಕೆ ಟೆಸ್ಲಾ ಕಾರ್ಗಳು ಬರ್ತಾ ಇದ್ದಾವೆ. ಸೊ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಶುರುವಾಗಿದೆಯಂತ ಆಯಿತಾ. ಸೊ ಬೇರೆ ದೇಶಗಳೆಲ್ಲ ಲೆಫ್ಟ್ ಡ್ರೈವಿಂಗ್ ಇರುತ್ತೆ, ನಮ್ಮ ದೇಶದಲ್ಲಿ ರೈಟ್ ಡ್ರೈವಿಂಗು. ಸೊ ಜರ್ಮನಿಯಲ್ಲಿ ಈ ರೈಟ್ ಡ್ರೈವಿಂಗ್ ಟೆಸ್ಲಾ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗ್ತಿದ್ದಾವಂತೆ. ಸೊ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ. ಇದರ ಜೊತೆಗೆ ಟೆಸ್ಲಾದವರು ನಮ್ಮ ಗೌರ್ಮೆಂಟ್ನವರಿಗೆ ಪ್ರಾಮಿಸ್ ಮಾಡಿದ್ದಾರೆ, ಸ್ವಲ್ಪ ದಿನದಲ್ಲೇ ಫ್ಯಾಕ್ಟ್ರಿಯನ್ನು ತೆಗಿತೀವಿ ನಮ್ಮ ಇಂಡಿಯಾದಲ್ಲಿ ಅಸೆಂಬಲ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಟೆಸ್ಲಾದವರೇನೋ $2-3 ಬಿಲಿಯನ್ ಇನ್ವೆಸ್ಟ್ ಮಾಡಿ ಒಂದು ಫ್ಯಾಕ್ಟ್ರಿಯನ್ನು ತೆಗಿತಾರಂತೆ. ಸೊ ಲಿಟ್ರಲಿ 16,000 ಕೋಟಿ, 16,000-18,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟನ್ನು ಟೆಸ್ಲಾದವರು ನಮ್ಮ ದೇಶದಲ್ಲಿ ಮಾಡ್ತಾರೆ ಪ್ಲ್ಯಾಂಟನ್ನು ಮಾಡೋದಕ್ಕೆ ಎಲ್ಲದಕ್ಕೂ. ಸೊ ಒಂದು ಒಳ್ಳೆಯ ವಿಷಯ ನೋಡೋದಕ್ಕೆ ಹೋದರೆ. ಒಟ್ಟಿಗೆ ಈ ಪ್ಲ್ಯಾಂಟ್ ಹಾಕಿಂತ ಮುಂಚೆ ಸ್ಟಾರ್ಟಿಂಗು ಇಂಪೋರ್ಟ್ ಮಾಡ್ತಾರೆ, ಜರ್ಮನಿಯಿಂದ ಇಂಪೋರ್ಟ್ ಮಾಡಿ ಸೇಲ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ನಮ್ಮ ದೇಶದಲ್ಲಿ ಅಸೆಂಬ್ಲಿ ಆಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ನೆಕ್ಸ್ಟ್ ಬರುವಂಥ iOS 18 ಅಪ್ಡೇಟ್ ಏನಿದೆ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಐಫೋನ್ ಅಪ್ಡೇಟ್ ಅಂತೆ.
iOS 18. ಇದರಲ್ಲಿ AI ಫೀಚರ್ಗಳು ತುಂಬ ಇರುತ್ತಂತೆ, ಏನೇನೋ AI ಫೀಚರ್ ಅಂತೆ, RCS ಮೆಸೇಜಿಂಗೆಲ್ಲ ಇರುತ್ತಂತೆ, ಸಿರಿ ಏನೋ ಇನ್ನೂ ಸ್ವಲ್ಪ ಸ್ಮಾರ್ಟ್ ಆಗುತ್ತಂತೆ. ಸೊ ಈ ರೀತಿ ಅನೇಕ ಫೀಚರ್ಸ್ಗಳು ಈ ಒಂದು iOS 18ಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡೋಣ. ಮೋಸ್ಟ್ಲಿ ಈ ಒಂದು OS ನೆಕ್ಸ್ಟ್ ಬರುವಂಥ iPhone 16 ಜೊತೆಗೆ ಬರ್ಬೋದು ಅಂತ ಕಾಣುತ್ತೆ, ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈ ಏರ್ಪಾಡ್ಸ್ ಲೈಟ್ ಅಂತ ಅಂದರೆ ಕಡಿಮೆ ಬೆಲೆಯ ಇಯರ್ಬಡ್ಸನ್ನು ಲಾಂಚ್ ಮಾಡ್ತಾರೆ ಅಂತ ರಿಪೋರ್ಟ್ನ ಪ್ರಕಾರ. ಇದು $99 ಅಂದರೆ ಅಪ್ರಾಕ್ಸಿಮೇಟ್ಲಿ 8,000 ರೇಂಜಲ್ಲಿ ಲಾಂಚ್ ಆಗೋ ಸಾಧ್ಯತೆ ಇದೆ. ಗೊತ್ತಿಲ್ಲ ಹೆಂಗಿರುತ್ತೆ, ಯಾವುದ್ರಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಿಗೆ ಇದು ಲಾಂಚ್ ಆಗುತ್ತಂತೆ ಸದ್ಯದಲ್ಲೇ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಏನು ಕಾರನ್ನು ತೊಗೊಂಬರ್ತಾರೆ, ಆಪಲ್ ಕಾರ್ ಅಂತ ಒಂದು ಬರುತ್ತಂತ ಹೇಳ್ತಾಯಿದ್ರು. ಅದು ಬರಲ್ಲ ಅಂತ ಕನ್ಫರ್ಮ್ ಮಾಡಿದ್ರು ಆಪಲ್ನವರೇ. ಇದೀಗ ಆಪಲ್ನವರೇನೋ ರೋಬೋಟ್ಗಳ ಮೇಲೆ ಕೆಲಸವನ್ನು ಮಾಡ್ತಾ ಇದ್ದಾರಂತೆ, ರೋಬೋಟ್ಸ್ಗಳನ್ನು ಬಿಲ್ಡ್ ಮಾಡೋದಕ್ಕೆ ವರ್ಕ್ ಮಾಡ್ತಾ ಇದ್ದಾರಂತೆ. ಸೊ ಇದು ಯಾವ ಕಾಲಕ್ಕೆ ಬರುತ್ತಂತೆ ಗೊತ್ತಿಲ್ಲ. ಒಟ್ಟಿಗೆ ಈ ಕಾರ್ಗಳನ್ನ ಸ್ಟಾಪ್ ಮಾಡಿಬಿಟ್ಟು ರೋಬೋಟ್ ಕಡೆ ಹೋಗ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು iPhone 16 ಕೆಲವೊಂದು ಡಮ್ಮಿ ಲೀಕ್ ಆಗಿಬಿಟ್ಟಿದೆ. ಇದು ಯೂಶ್ವಲಿ ಏನು ಮಾಡ್ತಾರೆ ಗೊತ್ತಾಯ್ತಾರೆ, ಡಮ್ಮಿಗಳನ್ನ ಈ ಬ್ಯಾಕ್ ಕವರ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಕಳಿಸ್ತಾರೆ. ಅಂದರೆ ಫೋನ್ ಬರೋಕ್ಕಿಂತ ಮುಂಚೆನೇ ಆ ಬ್ಯಾಕ್ ಕವರ್ಸ್ಗಳು ಅದೆಲ್ಲ ರೆಡಿ ಇರಲಿ ಅಂದ್ಬಿಟ್ಟು ಈ ಥರ ಮಾಡ್ತಾರೆ. ಸೊ ಇದಕ್ಕೆ ಡೈ ಅಂತ ಕರೀತಾರೆ ಅನ್ಸುತ್ತೆ ಮೋಸ್ಟ್ಲಿ, ಆಯಿತಾ. ಸೊ ಲೀಕ್ ಆಗಿದೆ, ನೋಡ್ತಾ ಇದ್ದೀರಾ. ನಮಗೆ iPhone 16 Pro Max ಡಿಸೈನ್, ಕ್ಯಾಮ್ರಾ ಡಿಸೈನ್ ಎಲ್ಲ ತುಂಬ ಈಸಿಯಾಗಿ ಗೊತ್ತಾಗ್ತಾ ಇದೆ ತುಂಬ. ಮತ್ತು 16 Pro Plus ಎಲ್ಲ ತುಂಬ ಸಿಮಿಲರ್ ಇದೆ 15ಗೆ ಕಂಪೇರ್ ಮಾಡಿ. 15 16 ಅಷ್ಟು ಮೇಜರ್ ಡಿಫ್ರೆನ್ಸ್ ಇಲ್ಲ. ಬಟ್ ಈ ಐಫೋನ್ ಬೇಸ್ ವೇರಿಯಂಟ್ iPhone 16 ಕ್ಯಾಮ್ರಾ ಪ್ಲೇಸ್ಮೆಂಟ್ ಕ್ರಾಸ್ ಆಗಿದ್ದು ಸ್ಟ್ರೈಟ್ ಆಗಿಬಿಟ್ಟಿದೆ ಈ ಸಲ, ಮತ್ತೆ ವಾಪಸ್ಸು ಬ್ಯಾಕ್ ಟು ಪೆವಿಲಿಯನ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಫೋನ್ 2 ಜುಲೈಗೇನೋ ಲಾಂಚ್ ಆಗುತ್ತಂತೆ. ತುಂಬ ಜಾಸ್ತಿ ದಿನ ಏನಿಲ್ಲ, ಜುಲೈ ಮಿಡ್ ಅಷ್ಟರಲ್ಲಿ ಮೋಸ್ಟ್ಲಿ ಲಾಂಚ್ ಆಗಬಹುದು. ಇದರಲ್ಲಿ 8S Gen 3 ಇರುತ್ತಂತೆ, ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ಪ್ರೈಸು 40,000 to 45,000 ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೇನೋ ಡೌಟು, ಸ್ವಲ್ಪ ಜಾಸ್ತಿಗೆ ಲಾಂಚ್ ಮಾಡ್ಬೋದು, ಒಂದು 50,000 ರೇಂಜಲ್ಲಿ ಲಾಂಚ್ ಮಾಡ್ಬೋದು ಅಂತ ಕಾಣುತ್ತೆ, ಆಯಿತಾ. ಫ್ಲ್ಯಾಗ್ಶಿಪ್ ಕಿಲ್ಲರ್ ಆಗಬೇಕು ಅಂದರೆ ಈ ಪ್ರೈಸ್ ಅಂದರೆ ಲಾಂಚ್ ಮಾಡಬೇಕು. 40,000 ರೂಪಾಯಿಗೆ ಲಾಂಚ್ ಮಾಡಿಬಿಟ್ರೆ ಹೆವಿ ಫ್ಲ್ಯಾಗ್ಶಿಪ್ ಕಿಲ್ಲರ್ ಆಗಿಬಿಡುತ್ತೆ. ಬಟ್ ಈಗ ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಐಕ್ಯೂನವರು iQOO 12 ಒಂದು ಸ್ಪೆಷಲ್ ಎಡಿಷನ್ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಇದನ್ನು ನಾನು ಅನ್ಬಾಕ್ಸ್ ಕೂಡ ಮಾಡ್ತೀನಿ. ಕೆಂಪು ಬಣ್ಣದ ಫೋನು iQOO 12. ಸೊ ಇದು ಸಖತ್ತಾಗಿದೆ ಫೋನು. ಈ ಪ್ರೈಸ್ ರೇಂಜಿಗೆ ನೋಡಿ ಒಳ್ಳೆ ಫೋನ್ ಆಗುತ್ತೆ. ಇದು 52,000 50,000 ರೇಂಜಲ್ಲಿದೆ. ಬೆಂಕಿ ಸ್ಪೆಸಿಫಿಕೇಷನ್ ಸ್ಮಾರ್ಟ್ ಫೋನು. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದೆ. ಇದು ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.